ಇನ್ನು ಬಳ್ಳಾರಿ ಘರ್ಷಣೆ ಬಗ್ಗೆ ಸಿಬಿಐ ತನಿಖೆಗೆ ಆಗ್ರಹಿಸಿ ಪಾದಯಾತ್ರೆ ವಿಚಾರ ಸಣ್ಣ ವಿಚಾರಕ್ಕೆ ಬಿಜೆಪಿಯಿಂದ ಪಾದಯಾತ್ರೆ ಅಂತ ಹೇಳ್ತಾ ಇದ್ದಾರೆ ಪರಮೇಶ್ವರ್. ನಾವು ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ದೆವು. ನಮ್ಮ ಪಾದಯಾತ್ರೆ ಅವರ ಪಾದಯಾತ್ರೆಗೆ ಕಂಪೇರ್ ಮಾಡೋದಕ್ಕಾಗೋದಿಲ್ಲ. ನಾವು ಪಾದಯಾತ್ರೆ ಮಾಡಿದ್ದು ಅಕ್ರಮ ಗಣಿಗಾರಿಕೆ ವಿರುದ್ಧ. ರಾಜ್ಯದ ಸಂಪತ್ತನ್ನ ಲೂಟಿ ಮಾಡ್ತಿದ್ದಾರೆ, ಲೂಟಿ ಆಗ್ತಾ ಇದೆ ಅಂತ ನಾವು ಪಾದಯಾತ್ರೆಯನ್ನ ಮಾಡಿದ್ವಿ. ಆದ್ರೆ ಬಿಜೆಪಿಯವರು ಸಣ್ಣ ವಿಚಾರಕ್ಕೆ ಮಾಡ್ತಿದ್ದಾರೆ. ಅನುಮತಿ ಕೊಡೋದು ಸ್ಥಳೀಯ ಪೊಲೀಸರಿಗೆ ಬಿಟ್ಟಿದ್ದು. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಿರುವಂತಹ ಹೇಳಿಕೆ. ಇನ್ನು ಬಳ್ಳಾರಿಯಲ್ಲಿ ಘರ್ಷಣೆ ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಇದನ್ನ ಬೃಹತ್ತಾಗಿ ನಾವು ಪಾದಯಾತ್ರೆ ಮುಖಾಂತರ ಖಂಡಿಸ್ತೀವಿ ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಬಿಜೆಪಿ ಚಿಂತನೆಯನ್ನು ನಡೆಸ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಮಾತನಾಡಿದ್ದು, ನಾವು ಪಾದಯಾತ್ರೆ ಮಾಡಿದ್ದು ಅಕ್ರಮ ಗಣಿಗಾರಿಕೆಯ ವಿರುದ್ಧ, ಆದ್ರೆ ಅವ್ರು ಮಾಡ್ತಾ ಇರೋದು ಸಣ್ಣ ವಿಚಾರಕ್ಕೆ. ಏನಾಗುತ್ತೆ ನೋಡೋಣ ಅಂತ ಹೇಳಿದ್ದಾರೆ ಗೃಹ ಸಚಿವರು. ಅವರು ಪಾದಯಾತ್ರೆ ಮಾಡೋದಕ್ಕೆ ನಾವೇನು ಹೇಳಕ್ಕಾಗುತ್ತೆ. ಈಗ ನಾವು ಮಾಡಿದ್ವಿ, ಬೆಂಗಳೂರಿಂದ ಬಳ್ಳಾರಿಗೆ ನಾವು ಮಾಡಿದ್ದು. ಅವರು ಮಾಡ್ತಾರೆ ಪಾದಯಾತ್ರೆ ಮಾಡೋದಕ್ಕೆ. ನಾವೇನು ಹೋಲಿಸೋದಕ್ಕಾಗೋದಿಲ್ಲ. ವಿಷಯಗಳು ಮುಖ್ಯ. ನಾವು ಮಾಡಿದ್ದು ಅಲ್ಲಿ ಅನಧಿಕೃತವಾಗಿ ಗಣಿಗಾರಿಕೆ ನಡೀತಾ ಇದೆ, ರಾಜ್ಯದ ಸಂಪತ್ತು ಲೂಟಿ ಆಗ್ತಾ ಇದೆ ಅಂತ ಹೇಳಿ ನಾವು ಮಾಡಿದ್ದು. ಅವರು ಒಂದು ಸಣ್ಣ ವಿಷಯವನ್ನ ಇಟ್ಕೊಂಡು ಮಾಡ್ತಿದ್ದಾರೆ. ಅದನ್ನ ನಮಗೆ ಪೊಲೀಸ್ನವರಿಗೆ ಅಥವಾ ಸರ್ಕಾರಕ್ಕೆ ಬಿಟ್ಟರೆ ಅದನ್ನ ಹ್ಯಾಂಡಲ್ ಮಾಡ್ತೀವಿ. ಈಗಾಗಲೇ ಅದ್ರ ಏನ್ ಕ್ರಮ ತಗೋಬೇಕು ತಗೊಂಡಿದ್ದೀವಿ. ಅದು ಅಲ್ಲಿ ಸ್ಥಳೀಯ ಪೊಲೀಸರು ನಿರ್ಧಾರ ಮಾಡ್ತಾರೆ. ಅವರು ಪಾದಯಾತ್ರೆ ಮಾಡೋದಕ್ಕೆ ನಾವೇನು ಹೇಳಕ್ಕಾಗುತ್ತೆ. ಈಗ ನಾವು ಮಾಡಿದ್ವಿ, ಬೆಂಗಳೂರಿಂದ ಬಳ್ಳಾರಿಗೆ ನಾವು ಮಾಡಿದ್ದು. ಅವರು ಮಾಡ್ತಾರೆ ಪಾದಯಾತ್ರೆ ಮಾಡೋದಕ್ಕೆ. ನಾವೇನು ಹೋಲಿಸೋದಕ್ಕಾಗೋದಿಲ್ಲ. ವಿಷಯಗಳು ಮುಖ್ಯ. ನಾವು ಮಾಡಿದ್ದು